This is your Spurti and welcome back to my new vlog, guys. Guys, ಇವತ್ತು ಮೊಟ ಮಧ್ಯಾಹ್ನ ಮನೆ ಮೇಲೆ ಹತ್ತಿ ನಿಂತ್ಕೊಂಡಿದೀನಿ. ಏನ್ ಮಾಡ್ತಿದೀನಿ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲೊಂದು ಗಿಡ ಇಟ್ಕೊಂಡಿದೀನಿ ನಾನು. ಸೊ ಇದು ನಮ್ಮನೆ ಮೇಲ್ಗಡೆ ಬೆಳೆದು ಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಇದನ್ನ ಆದಷ್ಟು ಬುಡ ಸಮೇತ ಕೀಳಕ್ಕೆ ಟ್ರೈ ಮಾಡ್ತೀವಿ. ಯಾಕಂದ್ರೆ ಅದು ನಮ್ಮ ಆಂಟಿ ಆರ್ಡರ್, ಪದ್ದಿ ಆರ್ಡರ್. ಸೊ ಬುಡ ಸಮೇತ ಕೀಳಕ್ ಟ್ರೈ ಮಾಡ್ತೀನಿ. ಬರ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ನೋಡ. ಫಸ್ಟ್ ಇದನ್ನ ಏನಂತಾರೆ, ಕಿತ್ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಸೊ ನಾನೇನಂದೆ, ಕಿತ್ಬಿಟ್ಟು ಅಲ್ಲೇ ಎಲ್ಲಾರು ಹಾಕೋಣ ಅನ್ಕೊಂಡೆ. ಬಟ್ ಮತ್ತೆ ಅಲ್ಲಿ ನಮ್ಮ ಮನೆಯಿಂದ ಹಾಕಿದ್ರೆ ಮತ್ತೆ ಎಲ್ಲಾರು ಕೀಳ್ತಾರೆ ಅಂತ ಪದ್ದಿ ಹೇಳಿದ್ಲು. ಅದಕ್ಕೆ ಸೊ ಇದನ್ನ ಕಿತ್ಬಿಟ್ಟು ಹೊಲಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಐಡಿಯಾದಲ್ಲಿ ಇದೀವಿ. ಸೊ ನೋಡೋಣ ಏನಾಗುತ್ತೆ. ಸೊ ಗಿಡ ಕಿತ್ತಾಯ್ತು. ಸೊ ಈಗ ಕೆಳಗಾಗ್ಲಾ? ಎಷ್ಟ ಬುಡ ಬಂದಿದ್ಯಾ? ಬೇರೆ ಬಂದೈತ್ ಕಣ ಅಷ್ಟೇ. ಬೇರೆ ಸ್ವಲ್ಪ ಬಂದಿದೆ ಅಷ್ಟೇ. ಟ್ರೈ ಮಾಡ್ದೆ, ಆಗ್ಲಿಲ್ಲ. ಹುಷಾರಾಗಿ. ಗೈಸ್ ಇವಾಗ ನಾನು ಇಳಿದ್ ಬರ್ತೀನಿ ನೋಡ್ರಿ. ನಾನು ಹತ್ತಿದ್ದು ಬೇಕಂತಾನೆ ವಿಡಿಯೋ ಮಾಡ್ಲಿಲ್ಲ, ಯಾಕಂದ್ರೆ ಉಳ್ಳಾಡ್ಕೊಂಡ್ ಹತ್ತಿದೀನಿ. ಮುಂಚೆ ಇಷ್ಟು ಹತ್ತಕ್ ಆಗ್ತಿರ್ಲಿಲ್ಲ, ಟು ಬಿ ಫ್ರಾಂಕ್. ಇವಾಗ ಇಳಿತೀನಿ ನೋಡ್ರಿ. ಹೆಂಗ್ ಇಳಿದಿದ್ನೆ? ಗಿಡದ ಮೇಲೆ ಬೀಳ್ಬೇಕಾಗುತ್ತಲ್ಲ. ಗೈಸ್ ಕೃಷ್ಣನ್ ಬಿಟ್ಟಿದೀವಿ ಇವಾಗ. ಕೃಷ್ಣ ನಿಂದೆ ಎಲ್ಲ ಹಣ್ಣು ಕಿತ್ಕೊಂಡು ತಿನ್ನು. ಹಣ್ಣೆಲ್ ತಿಂತಾನೆ, ನೀನ್ ಕುರ್ಕ್ಲು ರೂಢಿ ಮಾಡಿದ್ಯಲ್ಲ. ನ್ಯಾಚುರಲ್ ತಿನ್ನಲ್ಲ ಅವನು. ಕೃಷ್ಣ ತಿಂತಿಲ್ಲ. ಅಲ್ಲೇ ಇದು ಸುಮ್ಮನೆ ಕಟ್ ಮಾಡಿಸ್ದೆ ಅಥವಾ ಹಿಂಗೆ ಇತ್ಲ ಕಡೆ ಹಾಕ್ಬೋದಿತ್ತಪ್ಪ ಆರಾಮಾಗಿ. ಹಂಗೆ ಇತ್ಲ ಕಡೆ ಅಂದ್ರೆ ಬಿಸಾಕದಂದ್ರೆ ಏನ್ ಮಾಡಕ್ಕಾಗುತ್ತೆ ಇವಾಗ. ಈಗ ನಾನು ನೇಚರ್ ಲವರ್, ಇಲ್ಲ ಅಂತ ಹೇಳಲ್ಲ, ನೀನು ನೇಚರ್ ಲವರೇ. ಬಟ್ ಏನಂದ್ರೆ ಇದೊಂದು ಗಿಡನ ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅವು ಇವು ಅಲ್ಲಿಗೆ ಹೋಗ್ಬೇಕು ಹೊಲಕ್ಕೆ. ಪ್ರಯತ್ನ ಮಾಡಿ ನೋಡೋಣ. ಯಾಕಂತಂದ್ರೆ ಇದರಲ್ಲಿ ಬೇರೆ ತುಂಬಾ ಬಂದಿಲ್ಲ, ಆದ್ರೂ ಕೂಡ ಐತೆ, ಬೇರೆ ಐತಿಲ್ಲ ಐತೆ. ನೋಡು ಇದೆಲ್ಲ ಬೇರೆ ಇದಾವೆ. ಸೊ ಮಣ್ಣಿಗೆ ಹಾಕಿ, ಈಗ ಮಳೆ ಬೇರೆ ಬರ್ತಾ ಇತ್ತು, ಏನಾದ್ರೂ ಪ್ರಯತ್ನ ಮಾಡಿ ನೋಡೋಣ. ಯಾಕೆ ಒಂದೊಂದು ಜೀವ ಹೋಯ್ತು ಅಂತಂದ್ರು ಇದರಿಂದ ಎಷ್ಟು ಹಣ್ಣು, ಎಷ್ಟು ಹಕ್ಕಿಗಳು ತಿಂತಾ ಇತ್ತು. ಈಗಾಗ್ಲೇ ಇದು ಪಾಪ ಹಣ್ಣುಗಳು ಸಿಕ್ಕದೇ ಕಷ್ಟ ಇಲ್ಲಿ, ಅದೃಷ್ಟದೇ ಬೆಳೆದಿದ್ದು. ಸೊ ನೋಡೋಣ, ಯಾಕೆ ಪ್ರಯತ್ನ ಮಾಡಬಾರದು. ಅಲ್ಲೂ ಹೆಂಗಿದ್ರು ಮರಗಳಿಲ್ಲ, ಹಣ್ಣಿನ ಮರ ಇಲ್ಲ ಸುತ್ತಮುತ್ತ. ಇದನ್ನೆಲ್ಲ ಹಾಕಿ ನಮ್ಮ ಹೊಲದಲ್ಲಿ ಹಾಕಿ ನೋಡೋಣ, ಪ್ರಯತ್ನ ಮಾಡಿ. ಒಂದು ಮರಗಳನ್ನ ಸುಮ್ಮನೆ ಕಡಿತಾನೆ ಇದ್ದಾರೆ. ಅದು ಆಕ್ಸಿಜನ್ ಕೊಡುತ್ತೆ, ನೆರಳು ಕೊಡುತ್ತೆ, ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ, ಎಷ್ಟೊಂದು ಜೀವರಾಶಿಗಳಿಗೆ ಆಶ್ರಯ ಕೊಡ್ತಾ ಇದ್ದಾವೆ. ನಮ್ಮವರಿಗೆ ಈ ಕರೋನಾ ಬಂದು ಉಸಿರಾಟದ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗಿದ್ರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಬಿಲ್ಡಿಂಗ್ ಕಾಣ್ಬೇಕು, ದೊಡ್ಡ ಕಾಲೇಜ್ ಕಾಣ್ಬೇಕು. ಅಲ್ಲಿ ಈಗ ನರ್ಸಿಂಗ್ ಕಾಲೇಜ್ ಮುಂದಿದ್ದು ಸುಮಾರು ಮರಗಳನ್ನು ಕಡಿದು ಬಿಟ್ಟಿದ್ದಾರೆ. ನರ್ಸಿಂಗ್ ಕಾಲೇಜ್ ಕಾಣ್ಬೇಕು ಅಂತ. ಅದ್ ಏನ್ ಮಾಡ್ತವ ಪಾಪ. ಅಲ್ಲೊಂದ್ ದೊಡ್ಡ ಬೋರ್ಡ್ ಹಾಕಿ ಇಲ್ಲೊಂದ್ ನರ್ಸಿಂಗ್ ಕಾಲೇಜ್ ಇದೆ ಅಂತ ಹಾಕಿದ್ರೆ ಆಗೋದಿಲ್ಲ ಅನ್ನತ್ತ. ಬರೀ ಮರಗಳನ್ನ ಕಡಿ ಆ ಏರಿಯಾದಲ್ಲಿ ಯೂನಿವರ್ಸಿಟಿ ಮಾಡ್ಬೇಕು ಅಂತ ಹೇಳಿ 100 ಮರ ಕಡ್ದಾಕಿದ್ರು. ಏನ್ ತನಿ ಎತ್ತಕ್ಕಾಗಲ್ಲ, ಯಾಕಂದ್ರೆ ಪ್ರೈವೇಟ್, ನಮ್ಮ ಇಷ್ಟ ನಮ್ಮಿದು ಅಂತಾರೆ. ಇವ್ರಿಷ್ಟ ನಿಜ, ಆದ್ರೆ ಈ ಪರಿಸರ ಯಾರಪ್ಪಂದು ಅಲ್ಲಲ್ಲ. ಇದು ಕೂಡ ಭೂಮಿ ಕೂಡ ನಮ್ದು ನಿಮ್ದು ಅನ್ನೋದೆಲ್ಲ ಸುಳ್ಳು. ಎಲ್ಲ ಕೂಡ ದೇವರದ್ದು. ಅದನ್ನ ನಾವು ಆಶ್ರಯ ಮಾಡ್ಕೊಂಡು, ನಾವು ಅವನ್ನೆಲ್ಲ ವಶ ಮಾಡ್ಕೊಂಡು, ಈಗ ನಂದು ನಿಂದು, ನಿಂದು ನಂದು, ಸುಮ್ಮನೆ ಮರ ಕಡ್ದಾಕದು. ಯಾರೋ ಮಹಾಶಯ ಹೇಳಿದ್ರು, ಸೈನ್ಸ್ ಕಾಲೇಜ್ ಮರಗಳನ್ನ ಕಡಿಯೋದು ಉಳಿಸಿ ಅಂತ ಸ್ವಾಮಿ ಸರ್ ಅನ್ನೋರು. ಹೋಗಿ ಅವ್ರನ್ನ ಹೇಳಿದ್ರಂತೆ. ಅಲ್ರಿ, ಮರ ಎಲ್ರಿ ಇರ್ಬೇಕು,
ಕಾಡಲ್ಲಿರ್ಬೇಕು ಅಂದ್ರಂತೆ. ಮರ ಕಾಡಿಂದ ಇಲ್ಲಿಗ್ ನಾಡಕ್ ಬಂದಿದೀಯಾ ಇಲ್ಲ ನಾವು ಮರಗಳನ್ನ ಕಡ್ದು ಕಾಡನ್ನ ಕಡ್ದು ನಾಡನ್ನ ಮಾಡ್ತಿದೀವ? ಆ ಪ್ರಜ್ಞೆ ಆ ಮಂತ್ರಿ ಆಗಿದ್ದಂತಹ ವ್ಯಕ್ತಿಗಿರ್ಲಿಲ್ವಲ್ಲ. ಆ ಏನ ಜನಗಳು ಏನ ಬುದ್ಧಿ ಇದ್ ಮಾಡ್ತಾರೋ ಒಂದು ಅರ್ಥ ಆಗೋದಿಲ್ಲ. ನೋಡೋಣ, ನಮ್ಮ ಪ್ರಯತ್ನ ಮಾಡೋಣ. ದೇವ್ರ ಇಚ್ಛೆ, ಅವನ ಇಚ್ಛೆ ಇತ್ತು ಅಂತಂದ್ರೆ ಮರ ಬೆಳೀಲಿ, ಚೆನ್ನಾಗ್ ಬೆಳೀಲಿ. ಇನ್ನೊಂದಷ್ಟು 100 ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಆಗತ್ತಷ್ಟೇನೆ. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದ್ರದ್ದು ಆಯುಷ್ ಅಷ್ಟೇ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು ಅಷ್ಟೇ. ಆಯ್ತು, ಹಾವು ಹಿಡಿಯಕ್ ಹೋಗಿದ್ದಲ್ಲ, ಸಿಕ್ತಾ ನಿನಗೆ? ಇದ್ರ ಮಧ್ಯ ಎಂತ ಮರಿ, ಎಂತ ಹಾವು? ಬೇಬಿ ಕೋಬ್ರಾ, ನಾಗರಹಾವಿನ ಮರಿ. ನಾಗರವಿನ ಮರಿನ? ಸರಿ ಸರಿ, ಆಯ್ತು. ಈಗ ಇದನ್ನ ತಗೊಂಡೋಗಿ ಈಗ ಹೊಲದಲ್ಲಿ ಹಾಕೋಣ ಅಂತೆ. ತಿಂತಾಯ್ತೆ ನೋಡು ಅಲ್ಲಿ. ಫೈನಲಿ ಕೃಷ್ಣ ಇಸ್ ಈಟಿಂಗ್. ಅವನಿಗೆ ನೀನು ನ್ಯಾಚುರಲ್ ಫುಡ್ ಅನ್ನೋದೇ ಮರ್ಸ್ಬಿಟ್ಟಿದ್ಯಾ. ಬರೀ ಕುರ್ಕುರೆ ಕೊಡ್ತಾಳೆ, ಲೇಸ್ ಕೊಡ್ತಾಳೆ. ಕಡ್ಲೆಕಾಯಿ ಬೀಜ, ಏನ್ ಕಡ್ಲೆಕಾಯಿ ಬೀಜ, ಏನೇ ಕಡ್ಲೆಕಾಯಿ ಬೀಜ ಕೊಟ್ರು ಅವ್ಳು ತಿನ್ನೋದೆಲ್ಲ ಚುಚ್ಚು ಚುಚ್ಚು ಚುಚ್ಚುರ್ ಹಾಕಿ ಅವನೊಂಥರ ಹೆಂಗಾಗ್ಬಿಟ್ಟಿದಾನೆ ಅಂದ್ರೆ ಇವನಿಗೆ ಏನಾರು ಕುರ್ಕ್ಲು ಬೇಕು, ಹಂಗಾಗ್ಬಿಟ್ಟಿದಾನೆ ಅವನು ಅಷ್ಟೇ. ಇವನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಸಪ್ರೇಟ್ ಆಗಿ ಒಂದ್ ವಿಡಿಯೋ ಮಾಡಿ ಹಾಕ್ತಿವಿ ಅವನ ಬಗ್ಗೆ. ಇವನ್ ಎಷ್ಟು ವರ್ಷ ಆಯ್ತು, ಹೆಂಗ್ ಸಿಕ್ದ ಅಂತೆಲ್ಲ ಹಾಕ್ತಿವಿ. ಬನ್ನಿ ಹೋಗೋಣ ಗಾಯ್ಸ್. ಇವಾಗ ಮಾರುತಿ ಅಣ್ಣನ ಕರ್ಕೊಂಬರಕ್ ಹೋಗ್ತಾ ಇದೀನಿ. ನಾನು ಮಾರುತಿ ಅಣ್ಣ ಹೋಗ್ತೀವಿ, ಇಬ್ರೇ ಹೋಗೋದು. ಇಬ್ರೇ ಏನಕ್ಕೆ ಹೋಗ್ತಿರೋದು ಅಂತ, ಅವಳು ಬರ್ತೀನಿಲ್ಲ ತಾಯಿ ಬೇಡ ನೀನ್ ಬರ್ಬೇಡ ಅಂತೇಳಿ ನಾವಿಬ್ರು ಹೋಗ್ತಿದೀವಿ. ಅವಳು ಏನಕ್ಕೆ ಬರ್ಬಾರ್ದು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇದು ನೋಡ್ರಿ, ಇವಾಗ ಬೇಬಿ ಕೋಬ್ರಾ ಸಿಕ್ಕಿದ್ದು, ಇಲ್ಲೇ ಇದ್ದಾನೆ ಇವಾಗ. ಅವನನ್ನು ಆಮೇಲೆ ಬಿಡ್ಬೇಕು. ದುನಿಯಾರೇ ದುನಿಯಾ, ಜಗ್ಗು ದುನಿಯಾರೇ. ನೋಡಿ ಗೈಸ್, ನಮ್ ದೊರೆ ಯಾವಾಗ ರ್ಯಾಪ್ ಸಾಂಗ್ ಮಾಡ್ತಿದ್ರು ಬಿಟ್ಟು. ಗೈಸ್ ಇವಾಗ ಯಾರೋ ನನ್ನ ಹೆಸರು ಕೂಗ್ತಾವ್ರಣ. ಅಶರೀರ ವಾಣಿ ಎಲ್ಲಿಂದನೋ ಕೇಳಿಸ್ತೈತೆ, ಸ್ಫೂರ್ತಿ ಯಾಕ ಅಂತ. ಗೈಸ್ ಇವಾಗ ನಾನು ಮಾರ್ತೇನೆ ಹೋಗ್ತಾ ಇದೀವಿ. ಬರ್ರಿ, ಬುದ್ಧಿ ಫುಲ್ ನಾನು ಬರ್ತೀನಿ ಅಂತ. ಏ ಬೇಡ ಸುಮ್ನಿರೋಣ. 3 ದೇವಸ್ಥಾನ ಇದಾವಣ ಅಲ್ಲಿ, ಸುಮ್ನಿರ್ರಿ. 3 ದೇವಸ್ಥಾನಕ್ಕೆ 6 ಗಂಟೆ ತಗಂತಳು. ಏ ಬಡ್ಸ್ ನೋಡಿ ಗೈಸ್, ಬಾಹುಬಲಿ ಅಣ್ಣ ದೊಡ್ಡ ಮರ ನೆಡ್ತಿದ್ದಾರೆ, ಬೆಳೆದಿತ್ತು ಮನೆ ಮೇಲೆ. ಅದನ್ನಲ್ಲೇ ಪೋಷಣೆ ಮಾಡೋದ್ ಬಿಟ್ಟು ಕಿತ್ತು. ಹೌದು ಬಿಡ್ರಿ, ಅದು ಇದನ್ನ ಕಿತ್ತು ಅವ್ರ ಹೊಲದಲ್ಲಿ ಹಾಕುತ್ತಂತೆ. ಹೌದು ಬಿಡ್ರಿ. ನಾವಿರೋದು ಸ್ವಂತ ಮನೇಲಲ್ಲ ಗೈಸ್, ಬಾಡಿಗೆ ಮನೆಯಲ್ಲಿ. ಇದೊಂಥರ ವಿಸ್ಮಯ. ಈ ಮರ ಬೆಳೆದಾಗ, ಇದ್ರಲ್ಲಿ ಫಲ ಬಂದಾಗ ಮೊದಲನೇ ಹಣ್ಣು ಸ್ಫೂರ್ತಿ ಅವ್ರಿಗೆ. ಅಣ್ಣ ಹಂಗಂತೀರಾ, ಬೆಳೆಯಲ್ಲ ಅಂತೀರಾ? ಟ್ರೈ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಟ್ರೈ ಮಾಡೋಣ, ಬಟ್ ನೀವೇನೋ ಹೇಳ್ತಿದ್ದೀರಾ, ನಂಗೆ ಅಷ್ಟು ಗೊತ್ತಿಲ್ಲ ಗಿಡಗಳ ಬಗ್ಗೆ ಎಲ್ಲ. ಮೋಸ್ಟ್ಲಿ ನಾನು ಇದೇ ಫಸ್ಟ್ ಈ ತರ ಗಿಡ ಹಾಕ್ತಿರೋದು, ನೋಡೋಣ. So guys, finally we are here to replant the whole plant. So ಮಾರುತಿ ಅಣ್ಣ ನೋಡಿ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಸೊ ಬನ್ನಿ ಗಾಯ್ಸ್, ಅದೇನು ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ. ಏನ ಹಿಂಗೆ ಹೇಳ್ತೀರಾ? ಸೊ ಗೈಸ್ ಬನ್ನಿ ಗಾಯ್ಸ್, ಹಾಕೋಣ, ಇಲ್ಲ ಊತ ಹಾಕೋಣ. ಅವು ಏನದು ಪ್ಲಾಂಟೇಶನ್ ಮಾಡೋಣ ಗಾಯ್ಸ್. ಕನ್ನಡದಲ್ಲಿ ಕನ್ನಡ ಬೆಳೆಸಿ ಗಿಡ ನೆಡೋಣ ಗಾಯ್ಸ್. 2 ನಾನು ನೀನು ಆಕ್ಷನ್ ನಿಮ್ದು, ರಿಯಾಕ್ಷನ್ ನಂದು. ಮಣ್ತೆಗಿರಿ. JCB ನಂತರ ಮಣ್ತೆಗೆಲ್ಲ. ಅದು ನಿನ್ ಮನ್ಸಿನ ಸಮಾಧಾನ ಮಾಡ್ಕೊಂಡು ಕಷ್ಟ. ನೆಟ್ವಿ ನೋಡಿ ಗೈಸ್, ಬಿಂದು ಜೀರಾ ಎನರ್ಜಿ ವೇಸ್ಟ್ ಆಗೈತೆ. ಎನರ್ಜಿ ವೇಸ್ಟ್ ಆಗೈತಂತೆ.